ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಹಾಗಲಕಾಯಿ ಪಲ್ಯ. ಸೊ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟಿ ಆಗಿರುತ್ತೆ ಅಂಡ್ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಸೊ ಬನ್ನಿ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಗೆ ಹಾಗಲಕಾಯಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ತರ ತಗೊಳ್ಳಿ. ಸ್ವಲ್ಪ ಹಾಗಲಕಾಯಿ ಕಹಿ ಸ್ವಲ್ಪ ಕಮ್ಮಿ ಇರುತ್ತೆ, ವೈಟ್ ಇರೋದಾದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ದೊಡ್ಡದಾಗಿ ಕಟ್ ಮಾಡಿದ್ರೆ ಬೇಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅನ್ನೋ ಉದ್ದೇಶಕ್ಕೆ ಫಸ್ಟ್ ನಾವು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಸ್ವಲ್ಪ. ಯಾಕಂದ್ರೆ ಕಹಿ ಇರುತ್ತಲ್ವಾ, ಸೊ ಅದನ್ನ ಲಾಸ್ಟ್ ಅಲ್ಲಿ ಹುರ್ಕೊಂಡು ಪುಡಿ ಮಾಡ್ಕೊಂಡು ಹಾಕೋದಕ್ಕೋಸ್ಕರ ನಾನು ಹೀಗೆ ಕಡಲೆ ಬೀಜನ ಹುರ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಆರೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ. ಸೊ ಈಗ ಬನ್ನಿ ಯಾವ ತರ ಮಾಡುದು ಅಂತ. ಫಸ್ಟ್ ಬಾಣ್ಲಿಗೆ 2 3 ಸ್ಪೂನ್ ಆದಷ್ಟು ಎಣ್ಣೆ, ಮತ್ತೆ ಸ್ವಲ್ಪ ಸಾಸಿವೆ, ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ನಾವು ಚಿಕ್ಕದಾಗಿ ತೊಳೆದಿಟ್ಕೊಂಡಿರ್ತೀವಲ್ವಾ ಹಾಗಲಕಾಯಿನ ಹಾಕೊಳ್ಳೋಣ. ಚಿಕ್ಕದಾಗೆ ಮಾಡ್ಕೊಳ್ಳಿ, ದೊಡ್ಡದಾಗಿ ಮತ್ತೆ ರೌಂಡ್ ಆಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬೇಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನನ್ಗೆ ದೊಡ್ಡದಾಗೆ ಬೇಕು ಅಂದ್ರೆ ಸೊ ಅದೇ ತರ ಮಾಡ್ಕೋಬಹುದು. ಚಿಕ್ಕದಾಗಿ ಕೊಯ್ಕೊಂಡ್ರೆ ಬೇಗ ಎಣ್ಣೆಲಿ ಬೇಯುತ್ತೆ ಅನ್ನೋದಕ್ಕೋಸ್ಕರ, ನೀಟಾಗಿ ಬೇಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಬೇಕು ಹಾಗಲಕಾಯಿ. ಸೊ ಈ ತರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. 5 ರಿಂದ 10 ನಿಮಿಷ ಕಾಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಸೀದಿದ್ದಂಗೆ ಮತ್ತೆ ತಳ ಹಿಡಿದಿದ್ದಂಗೆ ಮಾಡ್ಕೋತಾ ಇರ್ಬೇಕು, ಫ್ರೈ ಮಾಡ್ತಿರ್ಬೇಕು. ಈಗ ನಾವು ಈರುಳ್ಳಿನ ಹಾಕ್ತಾ ಇದ್ದೀನಿ. ಅರ್ಧ ಹಾಗಲಕಾಯಿ ಬೆಂದ ಮೇಲೆ ಈರುಳ್ಳಿನ ಹಾಕಿ, ಮುಂಚೆ ಈರುಳ್ಳಿ ಹಾಕ್ಬೇಡಿ. ಫಸ್ಟ್ ಹಾಗಲಕಾಯಿನ ಸ್ವಲ್ಪ ಫ್ರೈ ಮಾಡಿ ಆದ್ಮೇಲೆ ಈರುಳ್ಳಿನ ಹಾಕಿ. ಯಾಕಂದ್ರೆ ಈರುಳ್ಳಿ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ಬಟ್ ಹಾಗಲಕಾಯಿ ಆತರ ಅಲ್ವಾ ಅಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದರಿಂದ ಫಸ್ಟ್ ಹಾಗಲಕಾಯಿನ ಹಾಕಿ ಈಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಸ್ವಲ್ಪ ಈರುಳ್ಳಿ ಎಲ್ಲ ಬೆಂದಿದೆ. ಆವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಹುಳಿಗೆ. ಸೊ ನೋಡಿ, ನಾನು 1 ಟೊಮೊಟೊ ಹಾಕೊಂಡಿದ್ದೀನಿ. ಸೊ ಅದು ಕೂಡ ನೀಟಾಗಿ ಫ್ರೈ ಮಾಡ್ತಿದ್ದೀನಿ. ಟೊಮೊಟೊ, ಈರುಳ್ಳಿ ಮತ್ತೆ ಹಾಗಲಕಾಯಿ ಆಲ್ಮೋಸ್ಟ್ ಒಂದು 90% ಅಷ್ಟು ಹಾಗಲಕಾಯಿ ಇಲ್ಲೇ ಬಂದ್ಬಿಡುತ್ತೆ. 70 to 90% ಅಂತೂ ಯೂಶಲಿ ಹಾಗಲಕಾಯಿ ಇಲ್ಲೇ ಫ್ರೈ ಆಗ್ಬಿಡುತ್ತೆ. ಆ ತರ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. 2 ರಿಂದ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಖಾರ ಹಾಕೋತಾ ಇದ್ದೀವಿ. ಸೊ ಖಾರ ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಹಾಗಲಕಾಯಿ ಮತ್ತೆ ಎಲ್ಲ ಸ್ವಲ್ಪ ಬೆಂದ ಮೇಲೆ ಹಾಕೋಬೇಕು. ನೋಡಿ ಈ ತರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಉಪ್ಪು, ಖಾರ ಮತ್ತೆ ಹುಳಿ ಎಲ್ಲ ನೀಟಾಗಿ ಹಾಕಿದ್ರೆ ಹಾಗಲಕಾಯಿ ಖಾರ ಅನ್ಸೋದಿಲ್ಲ. ಈಗ ಗರಂ ಮಸಾಲ ಹಾಕ್ತಾ ಇದ್ದೀನಿ. ನಾವು ಎಲ್ಲ ಉಪ್ಪು, ಖಾರ ಮತ್ತೆ ಹುಣಸೆಹಣ್ಣು ಮತ್ತೆ ಬೆಲ್ಲ ಎಲ್ಲ ಹಾಕಿದ್ರೆ ನಮ್ಗೆ ಜಾಸ್ತಿ ಖಾರ ಅನ್ಸಲ್ಲ ಹಾಗಲಕಾಯಿ ಗೊಜ್ಜು. ಸೊ ಆರಾಮಾಗಿ ತಿನ್ಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಉಪ್ಪು, ಖಾರ ನೀಟಾಗಿ ಹಾಕೊಳ್ಳಿ. ಈಗ ಹುಣಸೆಹಣ್ಣು ನಾವು ನೆನ್ಸಿಟ್ಕೊಂಡಿರ್ತೀವಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನ್ಸಿಟ್ಕೊಂಡಿದ್ದೆ. ಸೊ ಅದನ್ನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೋಡಿ ಈ ತರ ಫ್ರೈ ಮಾಡ್ಕೊಳ್ಳಿ, ನೀಟಾಗಿ ಎಲ್ಲ ಬೇಯಬೇಕು. ಸೊ ಇದಾದ್ಮೇಲೆ ಸ್ವಲ್ಪ ಬೆಲ್ಲ, ನಾನು 2 ರಿಂದ 3 ಸ್ಪೂನ್ ಆದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಹಾಗಲಕಾಯಿ ಅಂದ್ರೆ ಕಹಿ ಇದ್ದೇ ಇರುತ್ತೆ. ತುಂಬಾ ಕಹಿ ಆದ್ರೆ ತಿನ್ನೋದು ಕೂಡ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು 2 ರಿಂದ 3 ಸ್ಪೂನ್ ಆದಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ನೋಡಿ ಬೆಲ್ಲ ಹಾಕಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಬ್ಬೊಬ್ರು ಕಾಯಿ ತುರಿ ಹಾಕ್ತಾರೆ, ಮತ್ತೆ ಕಹಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕಾಯಿ ತುರಿ ಹಾಕ್ತಾ ಇಲ್ಲ. ಆ ಕಹಿ ಹೋಗೋದಕ್ಕೋಸ್ಕರನೇ ನಾನು ಕಡಲೆ ಬೀಜನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋದು. ಸೊ ಈಗ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ. ಅದು ಆಪ್ಷನಲ್, ನೀವು ಬೇಕಾದ್ರೆ ಕಾಯಿ ತುರಿ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ನೋಡಿ ನೀಟಾಗಿ ಎಲ್ಲ ಕಂಪ್ಲೀಟ್ ಆಗಿ ಹುಣಸೆಹಣ್ಣು ಎಲ್ಲ ಬೆಂದ ಮೇಲೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನಾವು ಕಡಲೆ ಬೀಜದ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಸೊ ಅದನ್ನ ಹಾಕೊಳ್ಳೋಣ. ಈ ತರ ಎಲ್ಲಾ ಕಡೆ ಮಿಕ್ಸ್ ಆಗೋ ತರ ಹಾಕೊಳ್ಳೋಣ. ಆವಾಗ ನಮ್ಗೆ ಆ ಕಹಿ ಜಾಸ್ತಿ
ಅನ್ಸೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಒಂದ್ ರೌಂಡ್ ಈ ತರ ಕಲ್ಸಿದ್ಮೇಲೆ ಮತ್ತೆ ನಾನು ಎಲ್ಲಾದ್ರೂ ಮಿಕ್ಕಿರುತ್ತಲ್ವಾ ಜಾಸ್ತಿ ಆಗಿರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ಕಲ್ಸಿದ್ಮೇಲೆ ಇನ್ನೊಂದ್ಸತಿ ಹಾಕ್ತಾ ಇದೀನಿ. ಸೊ ದಟ್ ಎಲ್ಲದಕ್ಕೂ ಎಲ್ಲಾ ಕಡೆನೂ ನೀಟಾಗಿ ಕಡಲೆ ಬೀಜ ಹೋಗುತ್ತೆ ಅನ್ನೋದಕ್ಕೆ. ಮತ್ತೆ ನಿಮ್ಗೆ ಕಹಿ ಕೂಡ ಅನ್ಸಲ್ಲ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ಶುಗರ್ ಇದ್ದವ್ರಿಗೆ ಹಾಗಲಕಾಯಿ ತುಂಬಾ ಒಳ್ಳೇದು. ಸೊ ಶುಗರ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಇದು ವರ್ಕ್ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಆರೋಗ್ಯವಾಗಿ ಇರುತ್ತೆ. ಸೊ ಯಾವಾಗ್ಲೂ ರೊಟೀನ್ ಒಂದೇ ತರ ಪಲ್ಯ ಮಾಡೋ ಬದಲು ಇದೇ ತರ ಆರೋಗ್ಯವಾಗಿ ಮಾಡ್ಕೋಬಹುದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು.